50ರ ನಂತರ ವಯಸ್ಸಿನವರು, ನನ್ನ ವಯಸ್ಸಿನವರು, ಸೀನಿಯರ್ ಸಿಟಿಸನ್ಗಳು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಲಾಕ್ ಹಾಕಬೇಡಿ. ನೋಡಿ ಇಲ್ಲಿ ಫೋನು ಆನ್ ಮಾಡಿದ ತಕ್ಷಣ ಲಾಕ್ ಓಪನ್ ಮಾಡಬೇಕು, ಈ ಥರ ಇಟ್ಕೊಳ್ಳಿ. ಯಾಕೆ ಅಂದರೆ ನಾನು ಮೊನ್ನೆ ಒಬ್ಬ ನನ್ನ ಕ್ಲೈಂಟನ್ನು ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೆ. ನೀವು ನಂಬಲ್ಲ, ಆ ಕ್ಲೈಂಟ್ಗೆ ಕಾರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ನಾನು ಎದೆ ಜಲ್ ಅಂದ್ಬಿಡ್ತು. ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಮಾಡಿಸ್ದೆ. ಅವ್ರ ಮನೆಯವ್ರಿಗೆ ಹೇಳಬೇಕು, ಫೋನ್ ಓಪನ್ ಮಾಡ್ತೀನಿ ಲಾಕ್. ಏನ್ರಿ ಮಾಡಲಿ ನಾನು? ಅವ್ನು ಒಳಗಡೆ ಇದ್ದಾನೆ ಪಾರ್ಟಿ, ಫೋನ್ ನನ್ನ ಕೈಲಿದೆ, ಫೋನ್ ಲಾಕ್. ಯಾರಿಗೆ ಹೇಳ್ಬೇಕು ಈಗ ನಾವು? ಯಾರಿಗೆ ಹೇಳ್ಬೇಕು ನಾವು? ಅಷ್ಟಕ್ಕೂ ನೀವು ಯಾಕೆ ಲಾಕ್ ಮಾಡ್ಕೋತೀರಾ? ಅಂಥದ್ದೇನು ಇಟ್ಟಿರ್ತೀರಾ ಇದ್ರ? ಅಂಥ ಕಚಡ ಏನ್ರಿ ಇಟ್ಟಿರ್ತೀರಾ? ಲಾಕ್ ಹಾಕಬೇಡಿ. ಲಾಕ್ ಹಾಕಿ ಓಪನ್ ಮಾಡಿ ಇಟ್ಕೊಳ್ಳಿ. ಒಂದು. ಎರಡನೇದು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳನ್ನ, ಅವ್ರ ಹೆಸರು ಸುನೀತಾ, ಗೀತಾ, ಕವಿತಾ ಅಂತ ಇಟ್ಕೋಬೇಡಿ. ನಮಗೆ ಗೊತ್ತು ನಿಮ್ಮ ಹೆಂಡತಿ ಹೆಸರು ಸುನೀತಾ, ಗೀತಾ, ಕವಿತಾ ಅಂತ. ವೈಫ್ ಸುನೀತಾ, ವೈಫ್ ಗೀತಾ, ವೈಫ್ ಕವಿತಾ ಅಂತ ಸೇವ್ ಮಾಡ್ಕೊಳ್ಳಿ. ಅಥವಾ ಸನ್ ಅಜಯ್, ಸನ್ ಅಭಯ್, ಸನ್ ಮಂಜು ಅಂತ ಸೇವ್ ಮಾಡ್ಕೊಳ್ಳಿ. ಅಥವಾ ಡಾಟರ್ ಭುವನ, ಡಾಟರ್ ಪ್ರೇಕ್ಷಾ, ಡಾಟರ್ ಈ ಥರ ಸೇವ್ ಮಾಡ್ಕೊಳ್ಳಿ. ತಕ್ಷಣ ಈ ಥರ ಏನಾದ್ರು ಎಮರ್ಜೆನ್ಸಿ ಆದ, ಆಕ್ಸಿಡೆಂಟ್ಗಳಾದಾಗ, ಹಾರ್ಟ್ ಅಟ್ಯಾಕ್ ಆದಾಗ, ನೀವು ರಸ್ತೆಯಲ್ಲಿ ಏಕಾಂಗಿಯಾಗಿ ಬಿದ್ದು ಸಹಾಯಕ್ಕಾಗಿ ಒದ್ದಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತರು ನಿಮ್ಗೆ ಸಹಾಯ ಮಾಡಬೇಕು ಅಂದರೆ ಇಮಿಡಿಯೇಟ್ ಆಗಿ ಫೋನ್ ಲಾಕ್ ಓಪನ್ ಮಾಡ್ತಾರೆ, ನಿಮ್ಮ ಸನ್, ವೈಫ್, ಡಾಟರ್ಗೆ ಕಾಲ್ ಮಾಡ್ತಾರೆ, ಅವ್ರು ಬರ್ತಾರೆ. ಅರ್ಥ ಆಯ್ತಾ? ಲಾಕ್ ಹಾಕಬೇಡಿ. ಅದರಲ್ಲೂ ಏಜ್ ಆಗಿರೋ ನನ್ನಂಥವ್ರು ಏನೇ ಕಾರಣಕ್ಕೂ ಸ್ಮಾರ್ಟ್ ಫೋನು ಲಾಕ್ ಹಾಕಬೇಡಿ. ನಿಮ್ಮ ಜೀವ ನಿಮ್ಗೆ ಉಳಿಸ್ಕೊಳ್ಳೋದ್ರಲ್ಲಿ ಸಹಾಯ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ, ನಿಮ್ಗೆ ಹೇಳ್ತಾ ಇದ್ದೀನಿ. ಲಾಕ್ ಹಾಕಿರೋರು ಇವತ್ತು